ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಂದರೆ ನನ್ನ ಮಗನ ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗಿದೆ. ಸೊ ಅದರದ್ದು ಫೋಟೋಶೂಟ್ ಮಾಡಿದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಮನೇಲಿ ಮಕ್ಕಳಿರ್ತಾರೆ, ನೀವು ಮಂತ್ಲಿ ಮಾಡ್ತಿದ್ದೀರಾ ಅಂದರೆ ಸೊ ಯೂಸ್ ಆಗುತ್ತೆ ನಿಮಗೂ. ಅಂದರೆ ಜಾಸ್ತಿ ಏನಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡ್ರೆ ಅಂದರೆ ಒಂದು ಐಟಮ್ ಇದ್ದರೆ ಮತ್ತೊಂದು ಇರಲ್ಲ. ಸೊ ಇದನ್ನು ಸಿಂಪಲಾಗಿ ಮಾಡಿದ್ದೀನಿ. ಒಂದು ಪಾಂಡಾ ಥೀಮಿಂದು ಔಟ್ಫಿಟ್ ತರಿಸಿದ್ದೀನಿ, ಮತ್ತು ಒಂದು ಸ್ಟಿಕ್ಕರ್ ತರಿಸಿದ್ದೀನಿ ಪಾಂಡಾ, ಮತ್ತು 3 ಓರಿಯೋ ಬಿಸ್ಕೆಟು. ಅಂದರೆ ಅದು ಬ್ಲಾಕ್ ಆ್ಯಂಡ್ ವೈಟ್ ಇರುತ್ತಲ್ಲ, ಸೊ ಓರಿಯೋ ಬಿಸ್ಕೆಟು. ಸೊ ಇಷ್ಟಿಂದಲೇ ಸಿಂಪಲಾಗಿ ಕ್ರಿಯೇಟ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸರ್ಚ್ ಮಾಡಿದೆ. ಸೊ ಅದರಲ್ಲೂ ಅಷ್ಟೇ ಅಂದರೆ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ ಸಾಕು, ಸಿಂಪಲಾಗಿ ಇದೆ. ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ನೀವು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೀವೂ ಟ್ರೈ ಮಾಡಿ. ಮನೇಲಿ ಮಕ್ಕಳಿದ್ರೆ ಚೆನ್ನಾಗಿ ಬರುತ್ತೆ. ನನ್ನ ಮಗನಂತೂ ಫೋಟೋಸ್ ಸಖತ್ತಾಗಿ ಬಂದಿದೆ. ನಿಮ್ಮ ಮಕ್ಕಳದ್ದು ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕ್ಯೂಟಾಗಿದೆ ಅಲ್ವಾ? ನಾನು ನನ್ನ ಮಗಗೆ ಈ ಔಟ್ಫಿಟ್ ವೇರ್ ಮಾಡ್ತಾಯಿದ್ದೀನಿ. ಕ್ಲಾತ್ ಚೆನ್ನಾಗಿದೆ. ಮೀಶೋದಲ್ಲಿ ಬೈ ಮಾಡಿದ್ದು. ನಿಮಗೂ ಏನಾದರೂ ಬೇಕಂದರೆ ಲಿಂಕ್ ಹಾಕಿರ್ತೀನಿ. ಸೊ ನೀವು ಒಂದು ಸರಿ ಚೆಕ್ ಮಾಡಿ. ಸ್ಟಿಕ್ಕರ್ ಕೂಡ ಮೀಶೋದಲ್ಲೇ ಬೈ ಮಾಡಿದ್ದು. ಅದು ಕೂಡ ಚೆನ್ನಾಗಿದೆ. ಸ್ಟಿಕ್ಕರ್ ಏನು ವೇಸ್ಟ್ ಆಗೋಲ್ಲ. ಈ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವಾಲ್ಗೆ ಎಲ್ಲಾದರೂ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ವಾಲು. ಸೊ 3 ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ. 2 ನಂಬರ್ ಅದರಲ್ಲೇ ಡ್ರಾ ಮಾಡ್ಕೊಳ್ಳೋಣ ಅಂಥೇಳಿ. ಅಂದರೆ ನನ್ನ ಮೈಂಡಲ್ಲೇ ಮುಂಚೆನೇ ಏನು ಅಂದರೆ ಬೇರೆ ಕಡೆ ಎಲ್ಲ ನೋಡಿ ಇಲ್ಲಿ ಟ್ರೈ ಮಾಡ್ತಿಲ್ಲ. ಸೊ ನನಗೆ ಹೆಂಗೆ ಬರುತ್ತೋ ಆ ಥರ ಮಾಡೋಣ ಅಂಥೇಳಿ, ಎಲ್ಲ ಪಾಂಡಾ ಥೀಮಲ್ಲೇ ಇರಲಿ ಅಂಥೇಳಿ. ಔಟ್ಫಿಟ್ ಕೂಡ ಪಾಂಡಾ ಥೀಮಲ್ಲೇ, ಮತ್ತು ಬಿಸ್ಕೆಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ವಾ ಅದು, ಮತ್ತು ಒಂದು ಸ್ಟಿಕ್ಕರ್ ತರಿಸಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ. ನಾನಿವಾಗ ಬಿಸ್ಕೆಟ್ನ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಬ್ಲ್ಯಾಕು ವೈಟ್ ಇದೆಯಲ್ವಾ, ಸೊ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮನೇಲಿ 2 ಸ್ವೀಟ್ ಇತ್ತು, ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂತ. ನೋಡಿ ಈ ಥರ ಜೋಡಿಸಿದ್ದೀನಿ. ಸೊ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಮಗಗೆ ಔಟ್ಫಿಟ್ಟು ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ಆ ಜೋಡಿಸಿರೋದು ಅಷ್ಟೇ ಸಖತ್ತಾಗಿ ಬಂದಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸಿಂಪಲಾಗಿ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ. ನೋಡಿ ಎಷ್ಟು ಕ್ಯೂಟಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಫೋಟೋಸು ಅಷ್ಟೇ ಸಖತ್ತಾಗಿ ಬಂದಿದೆ. ನನ್ನ ಮಗಂದು ಚೆನ್ನಾಗಿದೆ. ನೋಡಿ ಸ್ವೀಟ್ ಕೂಡ ಇಟ್ಟಿದ್ದೆ, ಯಾಕೋ ಚೆನ್ನಾಗಿಲ್ಲ ಅನಿಸ್ತು, ಮತ್ತು ಸ್ವೀಟ್ ತೆಗೆದುಬಿಟ್ಟಿದ್ದೀನಿ. ನನ್ನ ದೊಡ್ಡ ಮಗ ಕೂಡ ಬಂದ, ಅಮ್ಮ ನಂದು ಪಾಪ ಜೊತೆ ಫೋಟೋಸ್ ಕ್ಲಿಕ್ ಮಾಡು ಅಂತ. ಸೊ ಅವನ ಕೈ ಮೇಲೂ ಅಷ್ಟೇ 2 ನಂಬರ್ ಬರೆದು ಮತ್ತು ರೈಟ್ ಮಾರ್ಕ್ ಬರೆದು ಪಾಂಡಾ ಚಿತ್ರ ಅಂದರೆ ಲೈಟಾಗಿ ಬರೆದು ಅವನಿಗೂ ಕೈ ಹಿಡೀಲಿ ಫೋಟೋ ತೆಗಿತೀನಿ ಅಂತೇಳಿ ಕುಂಡ್ರಿಸ್ದೆ. ಸೊ ಇಟ್ಟ. ಅವನ ಜೊತೆನೂ ಕೂಡ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ. ಸೊ ಚೆನ್ನಾಗಿ ಬಂತು. ಫೈನಲ್ ಲುಕ್ ಈ ಥರ ಇದೆ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ. ನೀವು ರೀಕ್ರಿಯೇಟ್ ಮಾಡಿ. ನೀವು ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಂತ್ಲಿ ಮಾಡ್ತಾಯಿದ್ರೆ ನೀವು ಕೂಡ. ಈ ವ್ಲಾಗಲ್ಲೇ ಕೂಡ ರಸಮ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಹಾಕಿ. ಒಂದು ಕುಕ್ಕರಲ್ಲಿ ವಾಶ್ ಮಾಡಿರೋ ಬೇಳೆ, ಟೊಮೊಟೊ, ಅರಿಶಿನ, 1 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು 3 ವಿಜಿಲ್ ಹೊಡ್ಸ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಜೀರಿಗೆ, ಮೆಣಸು, ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ 2 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೋಬೇಕು. ವಿಜಿಲ್ ಆದಮೇಲೆ ಟೊಮೊಟೊ, ಬೇಳೆ ಸ್ಮ್ಯಾಶ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ನ ಆ್ಯಡ್ ಮಾಡ್ಕೊಬೇಕು. ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲು, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಿಂಗು ಆ್ಯಡ್ ಮಾಡಿಕೊಂಡು 2 ಮಿನಿಟ್ಸ್ ಫ್ರೈ ಮಾಡಬೇಕು. ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆ, ಟೊಮೊಟೊ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ದೆನ್ 15 ಮಿನಿಟ್ಸ್ ಕುದಿಸ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿ. ಸೊ ಅನ್ನ ಸಾಂಬಾರಿಗೆ ಬೆಸ್ಟ್ ಕಾಂಬಿನೇಷನ್ ಇದು. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಹಾಕಿ. ಐ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.